ಇವತ್ತಿಂದ SLC ಎಕ್ಸಾಮ್ ಸ್ಟಾರ್ಟು. ಯಾರು ಚೆನ್ನಾಗಿ ಓದ್ಕೊಂತಾರವರೆಲ್ಲ ಪಾಸ್ ಆಗ್ತಾರೆ. ಯಾರು ಗೋವಿನ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಂತೆ, ಭಾಳ ದಿನ ಐತೆ. ಬಟಾಣಿ, ಆಲೂಗಡ್ಡೆ, ಕ್ಯಾರೆಟ್, ಏನು ಮನೆಗೇನು ಐಟಮ್ ಬೇಕು, ಸೊಪ್ಪು, ಹೂವು ಎಲ್ಲ ತಗ. ಫುಲ್ಲು ಶೇವಿಂಗ್ ಅಣ್ಣ ತೆಗೆಯಲ್ಲ. ಡಬಲ್ ಆಕ್ಟಿಂಗ್. ತೋರಣ ಕಟ್ಟ ಸ್ಕಿಲ್ ನೋಡಿ ಗಾಯ್ಸ್, ಯಾವ ಥರ ಕಟ್ತಾ ಇದ್ದಾರೆ ನಮ್ಮ ಸಂಜಯ್ ಅವರು. ಮಾವಿನ ಎಲೆ ಕಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದಕ್ಕೆ ಈ ಥರ ಮಡಚಿ ಕಡ್ಡಿನ ಚುಚ್ಚುತ್ತಾ ಇದ್ದಾರೆ ನೋಡಿ. ಯಾವ ಥರ ಕಟ್ತಾ ಇದ್ದಾರೆ ಅಂತ ನಾನು ಈ ದಾರ ಇಟ್ಕೊಂಡಿದ್ದೀನಿ, ಅವರು ಕಟ್ತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಾತ್ರಿ ನಾನು ಕುಮ್ಮಿ ಸೇರ್ಕೊಂಡು ತೋರಣ ಕಟ್ಟೋದು. ಇಲ್ಲಿ ನೋಡ್ರಿ, ಮಾವಿನ ಸೊಪ್ಪಿನ ತೋರಣ ಕಟ್ಟಿದ್ದೀವಿ. ಈಗ ಮನೆಗೆ ಪೂಜೆ ಐಟಮ್ ಎಲ್ಲ ರಾತ್ರಿ ತಂದಿದ್ವು. ಇವಾಗ ಅಡುಗೆ ಮಾಡೋಕ್ಕೆ ಮತ್ತು ಧಾನ್ಯಕ್ಕೆ ಕಾಯಿ ನೆಡೋಕ್ಕೆ ಚಿಲ್ಲರೆ ಮಾಡಿಸ್ಕೊಂಬರ್ಬೇಕು. ಈಗ ಹೋಗಿ ATMಗೆ ಹೋಗೋಣ. ATMಗೆ ಹೋಗ್ಬಿಟ್ಟು ಅಲ್ಲಿ ದುಡ್ಡು ಬಿಡಿಸ್ಕೊಂಡು ಇನ್ನು ಸಣ್ಣ ಪುಟ್ಟ ಐಟಮ್ ತರಬೇಕು. ಹೋಗಿ ತಗೊಂಬರೋಣ ಬರ್ರಿ. ರೂಮಿಮ್ಮ SBI ATM ತಗ ಬಂದಿದ್ದೀನಿ. ಬರ್ರಿ, ಈಗ ಅಮೌಂಟ್ ಬಿಡಿಸ್ಕೊಂಡು 2 ATM ಕಾರ್ಡ್ ಇದ್ದಾವೆ. ಅಮೌಂಟ್ ಬಿಡಿಸ್ಕೊಂಬಿಟ್ಟು ಹೋಗೋಣ. ನೋಡ್ರಿ, ಈಗ ಬರ್ತಿದ್ದೊಳಗೆ ಟ್ರಾನ್ಸಾಕ್ಷನ್ ಬ್ಯಾಂಕ್ ವೇಟ್ ಬಂದಿದೆ 100 ರೂಪಾಯಿ. ಮನೆಗೆ ಹೋಗೋಣ. ಬಿಡಿಸ್ಕೊಂಡಿದ್ದೀನಿ ಅಮೌಂಟು. QR ಕಾರ್ಡ್ ಅಂತ ಬಂದಿದೆ. ಬೇಡ ನನಗೆ. ಹೋಗೋಣ. ಒಳಗೆ AC ಇದೆ, ತಣ್ಣಗಾಗುತ್ತೆ. ಮರಿಗೆ ಹೋದರೆ ಶೆಕೆ ಆಗುತ್ತೆ. ಇವಾಗ ಬೇಸಿಗೆಗಾಲ ಬೇರೆ ನೋಡಿ, ಹಂಗಾಗುತ್ತೆ. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಗೋವಿನ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಂತೆ, ಭಾಳ ದಿನ ಐತೆ. ಕುತ್ಕೊಳ್ಳಮ್ಮ, ಕುತ್ಕ. ಹೋಗೋಣ ಹೋಗೋಣ ಹೋಗ್ತೀವಿ ನೋಡಿ. ನಮ್ಮ ಗೋವಿನ ಬೈಕಲ್ಲಿ ಕರ್ಕೊಂಡು ಹೋಗ್ತಾಳೆ, ಭಾಳ ದಿನ ಆಯಿತು. ಇವತ್ತು ಕುತ್ಕೊಂಡಾಳೆ. ಗಬ್ಬು ಮೇಡಮ್ ಕ್ಲಚ್ಚು ಹಿಡಿತಿಲ್ಲ. ನಾನು ಹಂಗೆ ಗೇರ್ ಹಾಕ್ತೀನಿ. ಮೊಬೈಲ್ ಫೋನ್ ಬೇರೆ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಕಡೆ ಇರಬಿ, ಈ ಕಡೆ ನೋಡು. ನೋಡ್ರಾ, ಇದೇ ನೋಡಮ್ಮ. ಮನೆ ಬಂತು. ATMಗೆ ಹೋಗಿ 100 ರೂಪಾಯಿ ಬಿಡಿಸ್ಕೊಂಬಂದಿದ್ದೀನಲ್ಲ, ಇವಾಗ ನಮ್ಮ ಅಮ್ಮನ ಕೈ ಕೊಡ್ತಿದ್ದೀನಿ. ತಗೊಳಮ್ಮ 100 ರೂಪಾಯಿ. ಏನು ಮನೆಗೇನು ಐಟಮ್ ಬೇಕು, ಸೊಪ್ಪು, ಹೂವು ಎಲ್ಲ ತಗ. 100 ರೂಪಾಯಿ ಕೊಟ್ಟಿದ್ದೀನಿ. 100 ರೂಪಾಯಿಗೆ ಎಲ್ಲ ಬರ್ತೈತಿ. 100 ರೂಪಾಯಿಗೆಲ್ಲ ಬರುತ್ತೆ. ಹೂವೆಲ್ಲ ತಾಂಡಿತ್ತೆ. ಸೊಪ್ಪು ಗಿಪ್ಪು, ಬಾಳೆದೆಲೆ, ಕೊತ್ತಂಬರಿ ಸೊಪ್ಪು, ಮರದ್ಕೊಂಡು ಬಂದೆ. ಮೆಣಸಿಕಾಯಿ ಏನು ತಂದಿಲ್ಲ. ನೀನು ನೆನ್ನೆನೇ ಹೇಳು ಒಂದೆ. ಬೋಂಡನ ಮೆಣಸಿಕಾಯಿ. ಬೋಂಡ ನಮಗೇನು ಬೇಡ, ನಾವೇನು ಬೋಂಡ ತಿನ್ನಲ್ಲ. ನಾವು ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಲ್ಲ. ಹಂಗಾತ. ಇವಾಗೇನು ತಿಂಡಿ, ಇವಾಗೇನು ತಿನ್ನೋದು ಮಾಡಲ್ವಲ್ಲ. ಧಾನ್ಯ ಜೋಡ್ಸಕ್ಕೆ ನಮ್ಮ ಅಪ್ಪಾಜಿ ಗೊತ್ತಿಲ್ಲ. ನಾನು ನೋಡ್ರಿ ಹಂಗ್ ಓದಿನಿ ಹಿಂಗ್ ಓದಿನಿ ಅಂತಾರೆ. ಅಪ್ಪಾಜಿ ಫಸ್ಟ್ ಯಾವ್ದು ಹೇಳು. ಆಮೇಲೇನು ತಗ ನೋಡಿ. ಇಲ್ಲಿ ಎಲ್ಲ ಫೋನಲ್ಲಿ ನೋಡ್ಕೊಂಡು ಎಲ್ಲ ನಾನೇ ಮಾಡಿರೋದಿದೆ. ಅದೇ ಮನೇದು ಹೋದ ವರ್ಷದ ಹಳೇದು.
ಎಳ್ಳು, ಉದ್ದು, ಅವರೆ, இந்த சம்மர் வெக்கேஷன்ல ಕಡ್ಲೆ ಕಾಳು, ತೊಗರಿ, ಎಲ್ಲ ಫೋನಾಗ ನೋಡ್ಕೊಂಡು ಜೋಡ್ಸೋದು ಎಲ್ಲ ಮರ್ತ್ಕೊಂಡು ಹೋಗಿದ್ದಾರೆ. அப்ப இந்த வெக்கேஷன் கம்ப்யூட்டர் எஜுகೇಶನ್ ಎಳ್ಳು. ಹಾಯ್ ಗಾಯ್ಸ್, ಇವಾಗ ನಾನು ರೆಡಿ ಆಗಿದೆ ನಮ್ಮ ಮನೆಗೆ ಪೂಜೆ ಮಾಡೋಕ್ಕೆಲ್ಲ. ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲ ರೆಡಿ ಮಾಡಿದ್ದಾರೆ. ಫೋನ್ ನೋಡ್ಕೊಂಡು ನಾನ್ ನೋಡ್ಕೊಂಡಿಲ್ಲ. ಫೋನ್ ಏನ್ ಯಾಕೆ ನೋಡಪ್ಪ ನಾವು? ಫೋನ್ ಏನೋ ನೋಡಿಲ್ವಾ? ನಾವ್ ಯಾಕೆ ನೋಡೋಣ ಫೋನ್? ಹೊಸದಿ ಮಾಡಿದ್ದ ಏನೋ ನೋಡಿಲ್ವಾ? ವರ್ಷ ಮಾಡ್ತಾ ಇರೋದು. ವರ್ಷದಲ್ಲಿ ಎಲ್ಲ ಎಷ್ಟು ವರ್ಷ ಆಗ್ತಿದ್ದು ಗೊತ್ತಾಯ್ತು ಬಹಳ ವರ್ಷ ಆಗಿದೆ ಅಂತ. 100 ವರ್ಷ ಅಜ್ಜ ಕಾಲದಿಂದ. ಹೌದೌದು. ಇವಾಗ ಇದಕ್ಕೆ ಪೂಜೆ ಮಾಡಿ ಇದು 9 ಸುತ್ತಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ದೇವಸ್ಥಾನದ ಹತ್ರ ಇದನ್ನ ಕೊಟ್ಟು ಬರ್ತೀವಿ. ಕೊಟ್ಟು ಬಂದಮೇಲೆ ಇನ್ನೂ ತಿಂಡಿ ಮಾಡಿಲ್ಲ. ಕಾಫಿ ತಿಂಡಿ ಬೆಳಗಿಂದ ಏನೂ ತಿಂದಿಲ್ಲ. ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲ ತಿಂಡಿ ಮಾಡ್ಕೊಂಡು ಟಿಫನ್ ತಿನ್ನಬೇಕು. ಓಕೆ, ಈಗ ಪೂಜೆ ಮಾಡೋಣ. ಪೂಜೆ ಮಾಡಿ ಅಲ್ಲಿ ನವಧಾನ್ಯಗಳು ಇಟ್ಟಿದ್ದಾರೆ. ಆ ನವಧಾನ್ಯಗಳಿಗೆ ಪೂಜೆ ಮಾಡಿಬಿಟ್ಟು 9 ಸುತ್ತರ್ದ್ಬಿಟ್ಟು ದೇವಸ್ಥಾನ ಹತ್ರ ಕೊಟ್ಟು ಬರೋದು. ನಮ್ಮ ರೂಬಿ ಮೇಡಮ್ ಮಾಡ್ಕೊಂಡಿದ್ದಾರೆ. ಓಕೆ, ದೇವಸ್ಥಾನಕ್ಕೆ ಪೂಜೆ ಮಾಡಿ ಹೋಗೋಣ. ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನಕ್ಕೆ ಬಂದಿದ್ದೀನಿ ಇವಾಗ. ಪೂಜೆ ಮಾಡ್ತಾ ಇದ್ದಾರೆ. ದೇವಸ್ಥಾನ ಸಖತ್ ರಶ್ ಇವತ್ತು. ನೋಡ್ರಿ ಹೆಂಗೆ ಬಂದಾರ ಜನ. ದೇವಸ್ಥಾನದೊಳಗೆ ಹೋಯ್ತು. ನಾನು ಮಂಗಳಾರತಿ ತಗೊಂಡು ಬಂದೆ. ನೀನು ನಾಳೆ ತೀರ್ಥ ಮಾತಾಡಿ ಸಖತ್ ಜನ. ಇನ್ನೇನು ಮಾಡ್ತೀನಿ. ಇದು ನೋಡ್ರಿ ಎಲ್ಲ ಹಳ್ಳಿಕಟ್ಟೆ ಸುತ್ತರಿತಾ ಇದ್ದಾರೆ. ಸಖತ್ ಜನ. ಇನ್ನು ಕಡಿಮೆ ಇನ್ನು ಸ್ಟಾರ್ಟ್. ಸಿಂಧೇರ್ ದೇವಸ್ಥಾನ ನಮ್ಮ ಕಡ್ರಾಗಿದೆ ಒಂದೇ ಏನಪ್ಪ ಆಗತ್ತಲ್ಲ. ಹಂಗಾಗಿ ಸಖತ್ ಜನ ಇಲ್ಲಿ ಎಲ್ಲ ನಮ್ಮ ಸುಭಾಷ್ ನಗರದವರೆಲ್ಲ ಬಂದಾರ ಇಲ್ಲಿ. ಉತ್ತ ಪೂಜೆ ದರ್ಶನ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಟಿದ್ದೀವಿ. ಹೋಗೋಣ. ನಮ್ಮ ಬೈಕ್ ಇದೆ. ಫೈನಲಿ ಮನೆಗೆ ಬಂದು ದೇವಸ್ಥಾನದಿಂದ ಮನೆಗೆ ಬಂದು ಮನೆ ಮುಂದೆ ಇಲ್ಲಾದ ಜೈಸಿಟ್ಟು ಓಡಾಡ್ತಾ ಇದೆ. ಇಲ್ಲಾದ ಕೆಲಸ ಮಾಡ್ತಾ ಇದ್ದಾನೆ ನೋಡ್ರಿ. ಇಲ್ಲಿ ಮಾಡಿ ತಿಂಡಿ ನಮ್ಮಮ್ಮ ಮಾಡಿದ್ದಾರೆ ಇಲ್ವೋ ನೋಡೋಣ. ಆಯ್ತೇನಮ್ಮ ಪಲಾವು? ಇನ್ನೂ ಆಗಿಲ್ವಾ? ನೋಡ್ರಿ ಈಗ ಇನ್ನು ಒಗ್ಗರಣೆ ಆಲೂಗಡ್ಡೆ, ಕ್ಯಾರೆಟ್ ಇನ್ನೂ ಹಾಕ್ತಾ ಇದ್ದಾರೆ. ಟೈಮ್ ನೋಡಿದರೆ 11 ಗಂಟೆ ಆಗಿದೆ. ಇನ್ನು ತಿಂಡಿ ಕೂಡ ಅಷ್ಟೊತ್ತಿಗೆ ಕರೆಕ್ಟಾಗಿ 11:15 ಆಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಕೊಡುತ್ತೆ ತಿಂಡಿನ. ಅಮ್ಮ ರೂಬಿದು ಆಯ್ತೇನಮ್ಮ ಊಟ? ಆಯ್ತಾ? ರೂಬಿದು ಆಗ್ಬಿಟ್ಟಿದೆ ಊಟ. ಅವಳ್ದಿನೇನು ಫುಡ್ ಬಿಸಿನೀರಿಗೆ ನೆನಕ್ಕೆ ಹಾಕ್ಬಿಡ್ತೀವಿ, ತಿನ್ಕೊಂಬಿಡ್ತಾಳೆ. ನಮ್ಮದೇ ಆಗಬೇಕು. ಇವತ್ತು ಧಾನ್ಯ ಕೊಡೋದಿತ್ತಲ್ಲ, ಒಂದು ಸ್ವಲ್ಪ ಲೇಟ್ ಆಗಿದೆ ಟೈಮು. ಹೊಟ್ಟೆ ಬೇರೆ ಹಸಿತಾ ಇದೆ. ನೋಡೋಣ ತಿಂಡಿ ತಿಂದ್ಬಿಟ್ಟು ಇವತ್ತು ಏನೇನು ಮಾಡ್ತೀವಿ, ಇಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಬನ್ನಿ. ತಿನ್ನಕ್ಕೆ ತಿಂಡಿ ಕೊಡಮ್ಮ ಅಂದರೆ ದೇವಸ್ಥಾನದ ಪ್ರಸಾದ ಕೊಟ್ಟಾರೆ ತಿನ್ನಕ್ಕೆ. ಇನ್ನು ತಿಂಡಿ ಲೇಟ್ ಆಗುತ್ತೆ ಕಣಪ್ಪ, ಪ್ರಸಾದ ತಿಂತಿರೋ ಅಂತ ಕೊಟ್ಟಿದ್ದು ನಮ್ಮಮ್ಮ. ತಿಂದ್ಬಿಟ್ಟು ಇವಾಗ ತಿನ್ನೋಣ. ಟೈಮು 11:45. ಇವಾಗ ಟಿಫನ್ ಕೊಟ್ಟಿದ್ದೆ ನಮ್ಮಮ್ಮ. ಪಲಾವ್ ಮಾಡಿದ್ದಾರೆ. ಕರೆಂಟ್ ಬೇರೆ ಹೋಯ್ತು. ಬಿಸಿಲು ಬೇರೆ ಸಾಕಾಗಿ ಹೊಡಿತೈತೆ. ತಿಂಡಿ ತಿಂದ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಬನ್ನಿ. ಏನ್ರಿ
ಸೆಕೆಂಡ್ ಸಚಿನ್ ಆಗ್ಬಿಟ್ಟಿದ್ದೀರಾ ಹಾ ಏನೇನ ಮಾಡ್ಬಿಡಕ್ ಇಲ್ಲಿ ತಿರ್ಗಿಲಿ ನೋಡ ಫುಲ್ ಶೇವಿಂಗ್ ಅಣ್ಣ ತೆಗಿಯಲ್ಲ ಏ ಡಬಲ್ ಆಕ್ಟಿಂಗ್ ಏ ತೆಗೆ ನೋಡೋಣ ನಾನು ಸಚಿನ್ ಕಂಡೆ ಏನು ಗಂಡ ತಡಿ ಅಪ್ಪ ಕುಮ್ಮಿ ಏ ತಡಿಯಪ್ಪ ಕುಮ್ಮಿ ಶೇವಿಂಗ್ ಮಾಡಿಸ್ಕೊಂಡ್ ಬಂದನಲ್ಲ ಯಾವ ತರ ಕಾಣ್ತಾವನಪ್ಪ ಶಿವಗಾಮಿ ಗಂಡನ ಫಸ್ಟಿಗೆ ಮದುವೆ ಶಿವಗಾಮಿ ಮದುವೆ ಇರ್ತಾನಲ್ಲ ಅದೇ ಟೈಪ್ ಇರೋದು ಎಲ್ಲ ಫುಲ್ ಲೇಟೆಸ್ಟ್ ಬಾಹುಬಲಿ ಇರೋದನಲ್ಲ ಬಾಹುಬಲಿ ಕೈ ಮುರ್ಕ ಹಂಗೆ ಇರೋದಲ್ಲ ಅದೇ ತರ ನೀನು ಎಷ್ಟೇ ರಿಲೀಸ್ ಮಾಡು ಎಲ್ಲಿಗೆ ಕಳ್ಸು ರಿಯಲಿ ಅವನೇ ಇವನು जब ये राज सिंहासन उसे दिया जा रहा है ಅವನಿಗೊಂದ್ ಚಾಲು ಹಚ್ಬಿಡು ಮಾತ್ರ ನಂಗಾರೆ change ಆಯ್ತು ಅಷ್ಟೇ. ಚಾಲು ಹಚ್ಚನ ಕೆಂಪ್ ಕಲರ್ ಇದೊಂದ್ ಚಾಲು ಹಾಕ್ಬಿಟ್ಟು ಕೈಯಿಗ್ ಮೇಕ್ ಮಾಡ್ಕೊಂಡು ಶಿವಗಾಮಿ ಗಂಡ ಅಂತ ಮದ್ವೆ ಆಗಿತ್ತ ಸ್ಟೈಲ್ ಮಾಡ್ಕೊಂಡು ಇರೋದ್ ನೀನು ನಮ್ ಕೆಲತ್ತಾರ ಯಾರು ನೋಡಿಲ್ಲ ಇನ್ನು. ನಮ್ಮ ಅಪ್ಪಾಜಿ ಕೊಮ್ಮಿಗೆ ಶಿವಗಾಮಿ ಗಂಡನ ತರ ಇದೆಯಾ ಅಂತ ಆಡ್ಕೊಂಡಿತ್ತು. ಅದಕ್ಕೆ ಅವನತ್ತಾಗೆ ಮೀಸೆನೆ ಕಟ್ ಮಾಡಿಸ್ಕೊಂಬಂದ ನೋಡ್ರಿ ಇಲ್ಲಿ. ಶಿವಗಾಮಿ ಗಂಡ ಅಂತಿತ್ತು. ಈಗ ಬಾಹುಬಲಿ ಈಗ ನೋಡ್ರಿ ಬಾಹುಬಲಿ ತರ ರವಿ ಬಾ 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 ಸಾಕ್ಬಿಡೆ ಕಾಲು. ಹಿಂಗ ಹೋದಲ್ಲ ನೋಡಿ ಇವತ್ತಿಂದ SLC ಎಕ್ಸಾಮ್ ಸ್ಟಾರ್ಟು. ಯಾರು ಚೆನ್ನಾಗಿ ಓದ್ಕೊಂತಾರೆಲ್ಲ ಪಾಸ್ ಆಗ್ತಾರೆ. ಯಾರು ಮೊಬೈಲಾಗ ರೀಲ್ಸ್ ನೋಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ಇದು ಮಾಡ್ತಿರ್ತಾರೆ ಅವರೆಲ್ಲ ಫೇಲ್ ಆಗ್ತಾರೆ. ಮತ್ತೆ ಕಟ್ಟಿ ಬರೀತಾರೆ, ಕಟ್ ಬರ್ದಾರೆ ಮತ್ತೆ ಪಾಸ್ ಆದರೂ ಆಗ್ತಾರೆ, ಮತ್ತಿಲ್ಲ ಅಂದರೆ ಫೇಲ್ ಆಗಿ ಮತ್ತೆ ಮುಂದಿನ ವರ್ಷ ಗಂಟ ಕಾಯಬೇಕು. ಅದ್ರ ಬಗ್ಗೆ ನೀನೇನು ಹೇಳ್ತೀಯಪ್ಪ ಸಂಜಯ್ ಕುಮಾರ್? ಅವನು ಹೋಗ್ತಾ ಇದ್ದಾನೆ ಸುಮ್ಮನೆ, ಏನು ಮಾತಾಡಂಗಿಲ್ಲ. ಹಾಂ ಏನು ಹೇಳ್ತೀಯ? SLC ಎಕ್ಸಾಮ್ ಇವತ್ತು SLC ಎಕ್ಸಾಮ್ ಬರೀರಿ, ಹುಡುಗರೆಲ್ಲ ಚಾಂಗ್ಲ ನೋಡಿವು ಪಾಸ್ ಆಗಲ್ಲ ಅಂತೀಯ? ಯಾ ಫೋನು ಲವ್ ಡಬ್ಬಿ ಹಂಗಂತೀಯ? ಇವತ್ತಿನ ವಿಡಿಯೋ ಇಲ್ಲಿ ತನಕ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿ, ಶೇರ್ ಮಾಡಿ ಗೊತ್ತಿರೋರಿಗೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಬಾಯ್.